ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಹಲ್ಲೆಲೂಯಾ. ಆತನ ಹೇಳ್ತಾ ಇಲ್ಲ, ನಾನು ಕಣ್ಣೆತ್ತಿ ಮನುಷ್ಯರನ್ನ ನೋಡ್ತೇನೆ, ನಾನು ಕಣ್ಣೆತ್ತಿ ನನ್ನ ಪ್ರಾಣ ಸ್ನೇಹಿತನನ್ನು ನೋಡ್ತೇನೆ, ನಾನು ಕಣ್ಣೆತ್ತಿ ನನ್ನ ರಾಜ್ಯವನ್ನ ನೋಡ್ತೇನೆ, ನಾನು ಕಣ್ಣೆತ್ತಿ ನನಗೆ ನಂಬಿಗಸ್ತಾದಂತಹ ಸೈನಿಕರನ್ನ ನೋಡ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಆತನ ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಯಾವೊಬ್ಬ ಪರ್ವತ? ಪರಲೋಕದಲ್ಲಿರುವ ಪರಿಶುದ್ಧ ಪರ್ವತ. ಹಲ್ಲೆಲೂಯಾ. ನಾನು ಕಣ್ಣೆತ್ತಿ ನನ್ನ ಸರ್ವಶಕ್ತನಾದ ದೇವರನ್ನ ನೋಡ್ತೇನೆ, ನಾನು ಕಣ್ಣೆತ್ತಿ ಮಾರ್ಪಡದಂತ ದೇವರನ್ನ ನೋಡ್ತೇನೆ. ನನ್ನ ಸಹಾಯವು ಆತನಿಂದಲೇ ಆಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ನಿಮಗೆ ಸಹಾಯ ಬೇಕಾದಂತ ಪರಿಸ್ಥಿತಿಗಳಲ್ಲಿ, ನೀವು ಮನ ನೊಂದಂತ ಪರಿಸ್ಥಿತಿಗಳಲ್ಲಿ ನಿಮಗೆ ಸಹಾಯ ಬೇಕಾದಾಗ ಮನುಷ್ಯರನ್ನ ಎದುರು ನೋಡ್ದೇನೆ ಸರ್ವಶಕ್ತನನ್ನ, ಮಾರ್ಪಡದ ದೇವರನ್ನ, ಸದಾಕಾಲವು ಏಕರೀತಿಯಲ್ಲಿ ಜೀವಿಸುವ ದೇವರನ್ನ ನೋಡಬೇಕು. ಆಗ ನಿಮಗೆ ಪರಲೋಕದಿಂದ ಸಹಾಯ. ಲೋಕದಲ್ಲಿರುವಂತ ಶ್ರೀಮಂತ, ಲೋಕದಲ್ಲಿರುವಂತ ಒಬ್ಬ ಅಧಿಕಾರಿ, ಆತನು ನಿಮಗೆ ಉನ್ನತದಲ್ಲಿ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವುದಾದರೆ, ಪರಲೋಕವನ್ನ ಸೃಷ್ಟಿಸಿದಂತ ದೇವರು ಇನ್ನೆಷ್ಟರ ಮಟ್ಟಿಗೆ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಆತನು ಭೂಲೋಕದಲ್ಲಿರುವಂತ ಐಶ್ವರ್ಯರಿಗಿಂತಲೂ ಐಶ್ವರ್ಯನು ಅಲ್ವಾ? ಭೂಲೋಕದಲ್ಲಿರುವಂತ ಅಧಿಕಾರಿಗಳಿಗಿಂತಲೂ ಉನ್ನತನು. ಹಲ್ಲೆಲೂಯಾ. ಅಂತ ದೇವರನ್ನ ಆಶ್ರಯಿಸುವುದಾದರೆ ನಿಮಗೆ ಬರತಕ್ಕಂತ ಸಹಾಯವು ಅದು ಪರಿಪೂರ್ಣವಾಗಿರ್ತದೆ. ಹಲ್ಲೆಲೂಯಾ. ನಿಮ್ಮ ಅವಶ್ಯಕತೆಗಳಿಗಿಂತಲೂ ಮೀರಿದಂತ ಸಹಾಯವಾಗಿರ್ತದೆ. ಹಲ್ಲೆಲೂಯಾ. ಹಾಗಾದರೆ ನಿಮಗೊಬ್ಬ ದೇವರಿದ್ದಾನೆ, ಆತನು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧ ಮನಸ್ಸುಳ್ಳವನಾಗಿ ಕಾಯ್ತಾ ಇದ್ದಾನೆ. ಆತನು ನಿಮ್ಮನ್ನ ಬಿಡಿಸುವುದಕ್ಕೆ ಕಾಯುತ್ತಾ ಇರುವಂತ ದೇವರಾಗಿದ್ದಾನೆ. ಆತನು ನಿಮ್ಮನ್ನ ಪ್ರೀತಿಸುವುದಕ್ಕೆ ಕಾಯುವಂತ ದೇವರಾಗಿದ್ದಾನೆ. ಆತನು ನಿಮ್ಮನ್ನ ಸಂತೈಸುವುದಕ್ಕೆ ಕಾಯುತ್ತಾ ಇರುವ ಕರ್ತನಾಗಿದ್ದಾನೆ. ಆತನು ನಿಮ್ಮನ್ನ ಅವಮಾನದಿಂದ ತಪ್ಪಿಸಲಿಕ್ಕೆ ಕಾಯುತ್ತಾ ಇರುವಂತ ಕರ್ತನಾಗಿದ್ದಾನೆ. ಆತನು ನಿಮ್ಮ ಕೈ ಕೆಲಸಗಳನ್ನ ಸಫಲತೆಗೆ ನಡೆಸಲಿಕ್ಕೆ ಕಾಯುವ ಕರ್ತನಾಗಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನೆ ಇದ್ದ ಹಾಗೆ ಇವತ್ತು ಎಂದೆಂದಿಗೂ ಏಕರೀತಿಯಲ್ಲಿರುವಂತ ದೇವರಾಗಿದ್ದೇನೆ. ನೀನು ನನ್ನನ್ನ ಆಶ್ರಯ